ಈಗ ಯಾರ್ಯಾರು ಸಮೀಕ್ಷೆಯನ್ನ ಎದುರಿಸಿದ್ದೀರಿ ಅವರಿಗೆಲ್ಲ ಈ ಅನುಭವ ಇದೆ. ಒಂದಲ್ಲ ಎರಡಲ್ಲ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು ಹೇಳಿ? 60 ಪ್ರಶ್ನೆ. 60 ಪ್ರಶ್ನೆ ಬೇಕಿತ್ತಾ ಅನ್ನುವಂಥದ್ದು ಈಗ ನಮ್ಮ ಪ್ರಶ್ನೆ. ನೀವು ಒಂದು ಮನೆ ಹೋಗ್ತೀರಿ, ಅವರ ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಕೊಂಡು ಪ್ರಶ್ನೆಗಳನ್ನು ಆರಂಭ ಮಾಡ್ತೀರಿ. ನಿಮಗೆ ಆಸ್ತಿ ಎಷ್ಟಿದೆ, ದನ ಸಾಕ್ತೀರಾ, ಕುರಿ ಸಾಕ್ತೀರಾ, ಕೋಳಿ ಸಾಕ್ತೀರಾ, ಜೇನು ಸಾಕಾಣಿಕೆ ಇದೆಯಾ, ರೇಷ್ಮೆ ಇತ್ಯಾದಿ ಇತ್ಯಾದಿ. ಈ ಬರೋಬ್ಬರಿ 60 ಪ್ರಶ್ನೆಗಳಿಗೆ ಉತ್ತರಿಸೋದ್ರೊಳಗಡೆನೆ ಜನ ಸುಸ್ತಾಗಿ ಹೋಗ್ತಾರೆ. ಜನರ ಕತೆ ಇರಲಿ, ಸಮೀಕ್ಷೆ ಮಾಡಕ್ಕೆ ಬಂದವ್ರ ಕತೆ ಹೇಳಿ. ಅದು ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, 60 ಮನೆಗೆ ಹೋದರೆ 60 ಮನೆಗಳಿಗೂ ಈ 60 ಪ್ರಶ್ನೆಗಳನ್ನು ಕೇಳಲೇಬೇಕು ಅವರು. ಹೋದ ಮನೆ ಕೇಳಿದ್ದೆ, ಈ ಮನೆ ಕೇಳಿಲ್ಲ ಅಂದ್ರೆ ನಡೆಯುತ್ತೆ? ಇಲ್ಲ, 60 ಪ್ರಶ್ನೆ ಕೇಳಲೇಬೇಕು. ಆ 60 ಪ್ರಶ್ನೆಗಳಿಗೆ ಉತ್ತರ ಪಡಿಲೇಬೇಕು, ಅಲ್ಲಿ ಅಪ್ಲೋಡ್ ಮಾಡಲೇಬೇಕು. ಜನ ರೋಸಿ ಹೋಗಿದ್ದಾರೆ ಈ ಸಮೀಕ್ಷೆಯಿಂದ. ಗಂಟೆಗಟ್ಟಲೆ ಸಮಯ ತೆಗೆದುಕೋತಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ನಾನೆಲ್ಲೋ ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ಅಥವಾ ನನಗೇನೋ ಅರ್ಜೆಂಟ್ ಕೆಲಸ ಇರುತ್ತೆ. ಇನ್ನು ಊರ ಕಡೆ ಹೋಗೋರ ಕತೆ ಅಂತೂ ಹೇಳಲೇಬೇಡಿ. ಏನು ಅಂತಂದರೆ ಜಮೀನಿಗೆ ಹೋಗ್ತಾ ಇರ್ತಾರೆ, ಏನೋ ಅರ್ಜೆಂಟಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಅವ್ರು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು 60 ಪ್ರಶ್ನೆಗಳಿಗೆ ಉತ್ತರ ಹೇಳೋದಂತಂದರೆ, ನಗರದಲ್ಲೂ ಕೋಳಿ ಕುರಿ ಸಾಕಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡ ದೊಡ್ಡ ಬಂಗ್ಲೋಗಳಿಗೆ ಹೋಗ್ತಾರೆ, ಮನೆಗಳಿಗೆ ಹೋಗ್ತಾರೆ. ಆ ಮನೆಗಳಿಗೆ ಹೋಗಿ, ಸಾರ್ ನೀವು ಕೋಳಿ ಸಾಕಿದ್ದೀರಾ, ಕುರಿ ಸಾಕಿದ್ದೀರಾ, ಎತ್ತುಗಳಿದೆಯಾ, ಹಸಗಳಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಏನ್ರಿ ಹಿಂಗೆ ಕೇಳ್ತೀರಿ ಅನ್ನೋಂಗಿಲ್ಲ, ಅವರು ಕೇಳದೆ ಇರೋಂಗಿಲ್ಲ. ಯಾಕಂದರೆ ಅಲ್ಲಿ ಮ್ಯಾಂಡೇಟ್ರಿ, ನೀವು ಆ ಪ್ರಶ್ನೆಗಳನ್ನು ಕೇಳಲೇಬೇಕು. ಅವರು ಉತ್ತರ ಕೊಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿದ್ದು, ಯಾವುದು ಬಲವಂತ ಇಲ್ಲ. ಸಾಲು ಸಾಲು ಪ್ರಶ್ನೆಗಳಿಗೆ ಸ್ವತಃ DCM DK ಶಿವಕುಮಾರ್ ಇವತ್ತು ಕಂಗಾಲಾಗಿ ಹೋದರು. ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಇವತ್ತು ಅವರಿಗೆ ಅರ್ಥ ಆಗಿದೆ. ಯಾಕೆ ಹೇಳಿ? 1 ಗಂಟೆ ಆದರೂ ಮುಗಿತಾನೇ ಇಲ್ಲ ಇವ್ರ ಸಮೀಕ್ಷೆ. ಸರ್ ಹಂಗಿದೆಯಾ, ಸರ್ ಹಿಂಗಿದೆಯಾ. DK ಶಿವಕುಮಾರ್ ಅವ್ರನ್ನೇ ಅವ್ರ ಮನೆಗೆ ಹೋಗಿ, ಸದಾಶಿವನಗರದ ಮನೆಗೆ ಹೋಗಿ ಸಮೀಕ್ಷೆದಾರರು ಪ್ರಶ್ನೆ ಮಾಡಿದರು. DK ಶಿವಕುಮಾರ್ ಅವರೇ, ನೀವು ಕೋಳಿ ಸಾಕ್ತೀರಾ ಅಂತ, ನೀವು ಕುರಿ ಸಾಕ್ತೀರಾ ಅಂತ DK ಶಿವಕುಮಾರ್ ಅವ್ರನ್ನ ಕೇಳಿದರು. ಒಂದು ಸರಿ DK ಶಿವಕುಮಾರ್ ಅವ್ರು ಗಾಬರಿ. ನಮ್ಮ ಮನೆಗೆ ಬಂದಿದ್ದಾರೆ ಇವರು, ಕುರಿ ಸಾಕ್ತೀರಾ, ಕೋಳಿ ಸಾಕ್ತೀರಾ, ಏನು ಉತ್ತರ ಕೊಡಲಿ ನಾನು ಇವರಿಗೆ ಅಂತ. ಅದಕ್ಕೆ DK ಸಾಹೇಬ್ರು ಹೇಳ್ತಾರೆ, ಅನಗತ್ಯ ಪ್ರಶ್ನೆಗಳನ್ನು ಕೇಳಿ ಜನರ ಸಮಯ ವ್ಯರ್ಥ ಮಾಡಬೇಡಿ ಅಂತ. ವೈಯಕ್ತಿಕ ಮಾಹಿತಿ ನೀಡಲ್ಲ ಅಂತ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಬಲವಂತನೂ ಇಲ್ಲ. ವೀಕ್ಷಕರೇ, ಕೋರ್ಟ್ ಆರ್ಡರ್ ಬಹಳ ಕ್ಲಿಯರ್ ಇದೆ. ಸಮೀಕ್ಷೆ ಮಾಡೋಕೆ ಬಂದವರು ನಿಮ್ಮ ಮನೆಗೆ ಬಂದಾಗ ಅವ್ರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಲೇಬೇಕು ಅಂತ ಕಡ್ಡಾಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಿವೇಚನೆಯಿಂದ ನೀವು ಸ್ವಯಂ ಪ್ರೇರಿತವಾಗಿ ಉತ್ತರ ಕೊಟ್ಟರೆ ಅವ್ರು ಬರ್ಕೋಬೇಕು. ಇಲ್ಲ ನನಗೆ ಗೊತ್ತಿಲ್ಲ ರೀ, ನಾನು ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂತಂದರೆ ಓಕೆ, ಅವ್ರು ಬಿಡ್ಬೇಕು, ಅದನ್ನು ಹೇಳಲೇಬೇಕಂತೇನಿಲ್ಲ. ಚಿನ್ನಾಭರಣ, ಬ್ಯಾಂಕ್ ಖಾತೆ ಮಾಹಿತಿಯನ್ನು ಕೇಳ್ತಿದಾರಂತೆ. ಅವ್ರು ಕೇಳಿದರೆ ನೀವು ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಿಮ್ಮ ಮನೆಯಲ್ಲಿ ಚಿನ್ನ ಇದೆಯಾ, ನೀವು ಹೇಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಹೇಳಬೇಕಂತ ಏನೂ ಇಲ್ಲ. ಇವತ್ತು DK ಶಿವಕುಮಾರ್ ಅವ್ರು ಹೇಳಿಲ್ಲ ನಿಮ್ಮ ಮನೆಯಲ್ಲಿ ಚಿನ್ನಾಭರಣ ಎಷ್ಟಿದೆ, ವಜ್ರಾಭರಣ ಎಷ್ಟಿದೆ ಅಂತಂದರೆ ಹೇಳಿಲ್ಲ ಅವರು. ಉಪಮುಖ್ಯಮಂತ್ರಿಗಳೇ ಹೇಳಿಲ್ಲ, ನೀವ್ಯಾಕೆ ಹೇಳ್ತೀರಿ? ಹೇಳಬೇಡಿ. ಅಥವಾ ಹೇಳ್ತಿರೋ ನಿಮಗೆ ಬಿಟ್ಟಿದ್ದು. ಬೇಸಿಕ್ ಪ್ರಶ್ನೆಯನ್ನು ಕೇಳಿದರೆ ಸಾಕು ಅಂತಿದ್ದಾರೆ ಸಾರ್ವಜನಿಕರು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಎಜುಕೇಷನ್, ಏನು ಆದಾಯದ ಮೂಲ, ಏನು ಎಷ್ಟು ಜಮೀನಿದೆ, ಏನು ಬೇಕಾಗಿದೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಇದು. ಅದಕ್ಕೆ ರಿಲೇಟೆಡ್ ಕ್ವಶನ್ನ ನೀವು ಕೇಳಿ. ಅದನ್ನು ಬಿಟ್ಟು ಏನೇನೋ ಕೇಳ್ತೀರಪ್ಪ. ಇದು ಈಗ ಜನರ ಆರೋಪ. ಇನ್ನು ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಏನು ವೀಕ್ಷಕರೇ, ವಿಶೇಷ ಚೇತನರನ್ನ ಸಮೀಕ್ಷೆಗೆ ಬಳಸ್ಕೊಡ್ತಾ ಇದೆ ಸರ್ಕಾರ. ಈಗಷ್ಟೇ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ನೆಟ್ಟಿಗಿರೋರಿಗೆ ಹೋಗೋಕ್ಕಾಗ್ತಾ ಇಲ್ಲ, ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ನಾವು ಹೆಂಗೆ ಹೋಗೋಣ? ನೀವು ನಿಯಮಗಳ ಪ್ರಕಾರ, ನಾವೇ ನಿಮಗೆ ಬಂದು ಭಿಕ್ಷೆ ಬೇಡ್ತಾ ಇಲ್ಲ, ನಿಯಮ ಇದೆ. ನಮ್ಮನ್ನು ಬಳಸ್ಕೋಬೇಕು, ಬಳಸ್ಕೋಬಾರ್ದು ಅಂತ ಕಾನೂನಿದೆ. ಆ ಕಾನೂನು ಪ್ರಕಾರವಾಗಿ ನಮಗೆ ಎಕ್ಸೆಂಪ್ಷನ್ ಕೊಡಿ ಅಂತ ಕೇಳ್ತಿದ್ದಾರೆ, ನಮಗೆ ವಿನಾಯಿತಿ ನೀಡಿ ಅಂತ ಕೇಳ್ತಾ ಇದ್ದಾರೆ. ಪಾಪ ವಿಶೇಷ ಚೇತನರನ್ನ ಅವ್ರ ಮನೆಯಿಂದ 70-80 ಕಿಲೋಮೀಟರ್ ದೂರ ಹೋಗಿ ನೀವು ಸರ್ವೆ ಮಾಡಿ ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತಾ? ಬಹಳ ಕಷ್ಟ ಇದೆ. ಅವ್ರು ಅನುಭವಿಸ್ತಾರು ಗೊತ್ತು ಆ ಕಷ್ಟ ಏನಂತ. ಇನ್ನು 1 ವರ್ಷದ ಮಗು ಒಬ್ರು ಇವತ್ತು ಹೇಳ್ತಿದ್ದಾರೆ, 11 ತಿಂಗಳ ಮಗು ಇದೆ ನನಗೆ, 40 ಕಿಲೋಮೀಟರ್ ನಮ್ಮ ಮನೆಯಿಂದ ಹೋಗಿ ನಾನು ಸರ್ವೆ ಮಾಡಬೇಕು, ಅಲ್ಲಿ ಸ್ಕೂಲ್ಗೆ ಹೋಗಿ ಪಾಠ ಮಾಡಲಿಲ್ಲ ಅಂತಂದರೆ ಅಲ್ಲಿ ಕೇಳ್ತಾರೆ, ಸಮೀಕ್ಷೆ ಮಾಡಲಿಲ್ಲ ಅಂತಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಬೆದರಿಸ್ತಾರೆ. ನಾವು ಏನು ಮಾಡೋಣ ಅಂತ ಸಮೀಕ್ಷೆಗೆ ಹೋಗೋ ಸರ್ಕಾರಿ ನೌಕರರು ಮಾಡ್ತಾ ಇರೋ ಆರೋಪ ಇದು. ಹಾಗಿದ್ರೆ ನಿಮಗೆ ಪ್ಲ್ಯಾನ್ ಇರಲಿಲ್ವಾ ನಾವು ಹೆಂಗೆ ಮಾಡಬೇಕು ಏನು ಅಂತ? ಬೇಕಾಬಿಟ್ಟಿಯಾಗಿ ನಿಮ್ಮ ಸರ್ಕಾರಿ ನೌಕರನ್ನ ಬಳಸ್ಕೊಂಡ್ಬಿಟ್ರೆ
ಆಯ್ತಪ್ಪ, ನೀವು ಸಂಬಳ ಕೊಡ್ತೀರಿ, ಅವ್ರು ಸಂಬಳ ತಗೋತಾರೆ, ಅದು ಅವರು ಡ್ಯೂಟಿ ಮಾಡ್ಬೇಕು ನಿಜ. ನೀವು ಸಂಬಳ ಕೊಡ್ತೀರಿ ಅಂದ ಮಾತ್ರಕ್ಕೆ ಏನು ಬಿಲ್ಡಿಂಗ್ ಹತ್ಬೇಕಾ, ಅವರು ಮರ ಹತ್ಬೇಕಾ, ವಾಟರ್ ಟ್ಯಾಂಕ್ ಮೇಲೆ ಏರಿ ಅಪ್ಲೋಡ್ ಮಾಡಬೇಕಾ? ಅದು ಸಮಸ್ಯೆ ಆಯಿತು. ಬೀದರ್ ಗುಲ್ಬರ್ಗ ಕಡೆ ಬೇವಿನ ಮರ ಹತ್ಕೊಂಡು ಕೂತಿದ್ರು ಒಬ್ರು ಶಿಕ್ಷಕರು ಅಪ್ಲೋಡ್ ಮಾಡೋಕ್ಕೆ, ವಾಟರ್ ಟ್ಯಾಂಕ್ ಏರ್ಕೊಂಡು ಕೂತಿದ್ರು ಒಬ್ರು ಶಿಕ್ಷಕರು ಅಪ್ಲೋಡ್ ಮಾಡೋಕ್ಕೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಗಮನಿಸಬೇಕಿದೆ. ಸರ್ವೆಗೆ ಪುಟ್ಟ ಮಕ್ಕಳಿರುವ ಮಹಿಳಾ ಸಿಬ್ಬಂದಿಯನ್ನು ಬಳಸ್ತಾ ಇದ್ದಾರೆ. ಸಿಬ್ಬಂದಿ ವಾಸ ಇರೋ ವಾರ್ಡ್ ಬಿಟ್ಟು ಬೇರೆ ಕಡೆ ನೇಮಕ ಮಾಡ್ತಾ ಇದ್ದಾರೆ. 30 ಕಿಲೋಮೀಟರ್ ದೂರ ಹೋಗಿ ಸರ್ವೆ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮನೆ ಸುತ್ತಮುತ್ತ ಇರುವಂಥ ವಾರ್ಡ್ಗಳಿಗೆ ಹಾಕಿ ನಾವು ಹೋಗ್ತೀವಿ, ನಮ್ಮ ಮನೆ ಬಿಟ್ಟು 60 ಕಿಲೋಮೀಟರ್ ದೂರ ಹೋಗಂದ್ರೆ ನಾವು ಎಲ್ಲಿಂದ ಹೋಗೋಣ? ನೀವು ಕೊಡೋದು 100 ರೂಪಾಯಿ, ನಮ್ಮದು ಖರ್ಚಾಗ್ತಾರೋ 1,000 ರೂಪಾಯಿ ಅಂತ ಹೇಳ್ತಿದ್ದಾರೆ. 10 ವಾರ್ಡ್ಗಿಂತ ಹೆಚ್ಚುವರಿ ವಾರ್ಡ್ ಸಮೀಕ್ಷೆಗೆ ಕೆಂಡ ಕಾರ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಸಿಬ್ಬಂದಿಯೇ, ಸರ್ಕಾರದ ಸಿಬ್ಬಂದಿಯೇ, ಸಚಿವಾಲಯದಲ್ಲಿ ಕೆಲಸ ಮಾಡೋರು, ಸರ್ಕಾರಿ ನೌಕರರು, ಟೀಚರ್ಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರೊಟೆಸ್ಟು ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನೇನು ಮುಗಿಯೋಕ್ಕೆ ಬಂತು. ಇನ್ನು ಈ ಸರ್ಕಾರ ಎಚ್ಚೆತ್ಕೊಳ್ಳೋದ್ರೊಳಗೆ ಅವ್ರ ಪಾಡಿಗೆ ಅವರು ಸಮೀಕ್ಷೆ ಮಾಡಿ ಮುಗಿಸ್ತಾರೆ, ಕೈ ಮುಗಿತಾರೆ. ದೊಡ್ಡ ಶರಣು ನಿಮಗೆ ಅಂಥೇಳಿ. ಈಗ ಯಾರ್ಯಾರು ಸಮೀಕ್ಷೆಯನ್ನು ಎದುರಿಸಿದ್ದೀರಿ ಅವರಿಗೆಲ್ಲ ಈ ಅನುಭವ ಇದೆ. ಒಂದಲ್ಲ ಎರಡಲ್ಲ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು ಹೇಳಿ? 60 ಪ್ರಶ್ನೆ. 60 ಪ್ರಶ್ನೆ ಬೇಕಿತ್ತ ಅನ್ನುವಂಥದ್ದು ಈಗ ನಮ್ಮ ಪ್ರಶ್ನೆ. ನೀವು ಒಂದು ಮನೆ ಹೋಗ್ತೀರಿ, ಅವರ ಆಧಾರ್ ಕಾರ್ಡ್, ವೋಟರ್ ಐ ಡಿ, ರೇಷನ್ ಕಾರ್ಡ್ ಎಲ್ಲವನ್ನ ನಿಮ್ಮ ಮುಂದೆ ಇಟ್ಕೊಂಡು ಪ್ರಶ್ನೆಗಳನ್ನು ಆರಂಭ ಮಾಡ್ತೀರಿ. ನಿಮಗೆ ಆಸ್ತಿ ಎಷ್ಟಿದೆ, ದನ ಸಾಕ್ತೀರಾ, ಕುರಿ ಸಾಕ್ತೀರಾ, ಕೋಳಿ ಸಾಕ್ತೀರಾ, ಜೇನು ಸಾಕಾಣಿಕೆ ಇದೆಯಾ, ರೇಷ್ಮೆ ಇತ್ಯಾದಿ ಇತ್ಯಾದಿ. ಈ ಬರೋಬ್ಬರಿ 60 ಪ್ರಶ್ನೆಗಳಿಗೆ ಉತ್ತರಿಸೋದ್ರೊಳಗಡೆನೆ ಜನ ಸುಸ್ತಾಗಿ ಹೋಗ್ತಾರೆ. ಜನರ ಕತೆ ಇರಲಿ, ಸಮೀಕ್ಷೆ ಮಾಡಕ್ಕೆ ಬಂದವ್ರ ಕತೆ ಹೇಳಿ. ಅದು ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, 60 ಮನೆಗೆ ಹೋದರೆ 60 ಮನೆಗಳಿಗೂ ಈ 60 ಪ್ರಶ್ನೆಗಳನ್ನು ಕೇಳಲೇಬೇಕು ಅವರು. ಹೋದ ಮನೆ ಕೇಳಿದ್ದೆ, ಈ ಮನೆ ಕೇಳಿಲ್ಲ ಅಂದ್ರೆ ನಡೆಯುತ್ತೆ? ಇಲ್ಲ, 60 ಪ್ರಶ್ನೆ ಕೇಳಲೇಬೇಕು. ಆ 60 ಪ್ರಶ್ನೆಗಳಿಗೆ ಉತ್ತರ ಪಡಿಲೇಬೇಕು, ಅಲ್ಲಿ ಅಪ್ಲೋಡ್ ಮಾಡಲೇಬೇಕು. ಜನ ರೋಸಿ ಹೋಗಿದ್ದಾರೆ ಈ ಸಮೀಕ್ಷೆಯಿಂದ. ಗಂಟೆಗಟ್ಟಲೆ ಸಮಯ ತೆಗೆದುಕೋತಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ನಾನೆಲ್ಲೋ ಅರ್ಜೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತೀನಿ, ಅಥವಾ ನನಗೇನೋ ಅರ್ಜೆಂಟ್ ಕೆಲಸ ಇರುತ್ತೆ. ಇನ್ನು ಊರ ಕಡೆ ಹೋಗೋರ ಕತೆ ಅಂತೂ ಹೇಳಲೇಬೇಡಿ. ಏನು ಅಂತಂದರೆ ಜಮೀನಿಗೆ ಹೋಗ್ತಾ ಇರ್ತಾರೆ, ಏನೋ ಅರ್ಜೆಂಟಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಅವ್ರು ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು 60 ಪ್ರಶ್ನೆಗಳಿಗೆ ಉತ್ತರ ಹೇಳೋದಂತಂದರೆ, ನಗರದಲ್ಲೂ ಕೋಳಿ ಕುರಿ ಸಾಕಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ದೊಡ್ಡ ದೊಡ್ಡ ಬಂಗ್ಲೋಗಳಿಗೆ ಹೋಗ್ತಾರೆ, ಮನೆಗಳಿಗೆ ಹೋಗ್ತಾರೆ. ಆ ಮನೆಗಳಿಗೆ ಹೋಗಿ, ಸಾರ್ ನೀವು ಕೋಳಿ ಸಾಕಿದ್ದೀರಾ, ಕುರಿ ಸಾಕಿದ್ದೀರಾ, ಎತ್ತುಗಳಿದೆಯಾ, ಹಸಗಳಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಏನ್ರಿ ಹಿಂಗೆ ಕೇಳ್ತೀರಿ ಅನ್ನೋಂಗಿಲ್ಲ, ಅವರು ಕೇಳದೆ ಇರೋಂಗಿಲ್ಲ. ಯಾಕಂದರೆ ಅಲ್ಲಿ ಮ್ಯಾಂಡೇಟ್ರಿ, ನೀವು ಆ ಪ್ರಶ್ನೆಗಳನ್ನು ಕೇಳಲೇಬೇಕು. ಅವರು ಉತ್ತರ ಕೊಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು, ಅವರ ವಿವೇಚನೆಗೆ ಬಿಟ್ಟಿದ್ದು, ಯಾವುದು ಬಲವಂತ ಇಲ್ಲ. ಸಾಲು ಸಾಲು ಪ್ರಶ್ನೆಗಳಿಗೆ ಸ್ವತಃ DCM DK ಶಿವಕುಮಾರ್ ಇವತ್ತು ಕಂಗಾಲಾಗಿ ಹೋದರು. ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಇವತ್ತು ಅವರಿಗೆ ಅರ್ಥ ಆಗಿದೆ. ಯಾಕೆ ಹೇಳಿ? 1 ಗಂಟೆ ಆದರೂ ಮುಗಿತಾನೇ ಇಲ್ಲ ಇವ್ರ ಸಮೀಕ್ಷೆ. ಸರ್ ಹಂಗಿದೆಯಾ, ಸರ್ ಹಿಂಗಿದೆಯಾ? DK ಶಿವಕುಮಾರ್ ಅವ್ರನ್ನೇ